ಸರ್ಕಾರಿ ಸಂಸ್ಥೆಗಳಿಗೆ ಶಾಕ್ ಕೊಡೋಕೆ ಜಿಬಿಎ ಮುಂದಾಗ್ತಾ ಇದೆ. ರಾಷ್ಟ್ರಪತಿ ರಾಜ್ಯಪಾಲರಿಗೂ ಕೂಡ ಜಿಬಿಎ ಶಾಕ್ ಕೊಡುತ್ತಂತೆ. ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಆಸ್ತಿಗಳಿಗೆ ನೋಟಿಸ್ ಕೊಡೋಕೆ ಮುಂದಾಗಿದ್ದಾರೆ. ಯಾಕೆ ನಾವು ರಾಜ್ಯಪಾಲರ ಹೆಸರು ರಾಷ್ಟ್ರಪತಿಗಳ ಹೆಸರನ್ನು ತಗೊಂಡ್ವಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವು ಇಲಾಖೆಗಳಿಂದ ತೆರಿಗೆ ಬಾಕಿ ಇದ್ದಾವೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ತೆರಿಗೆ ಬಾಕಿಯನ್ನ ಇಲಾಖೆಗಳು ಉಳಿಸ್ಕೊಂಡಿದ್ದಾವಂತೆ. ಹಾಗಾಗಿ ಬಿಎಂಆರ್ಸಿಎಲ್ ಪೊಲೀಸ್ ಇಲಾಖೆಯಲ್ಲಿ ಆಸ್ತಿ ಹರಾಜು ಮಾಡೋಕೆ ಸಿದ್ಧತೆಗಳಾಗ್ತಾ ಇದೆ. ಹರಾಜು ಪ್ರಕ್ರಿಯೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಜ್ಜು ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೂ ನೋಟಿಸ್ ಹೋಗಿದೆಯಂತೆ. ಹರಾಜು ಪ್ರಕ್ರಿಯೆಗೆ ಮೊದಲ ಬಾರಿಗೆ ಜಿಬಿಎ ಇದೀಗ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ರಾಷ್ಟ್ರಪತಿ ರಾಜ್ಯಪಾಲರ ಹೆಸರಲ್ಲಿರುವ ಆಸ್ತಿಗಳ ಹರಾಜಿಗೂ ನಿರ್ಧಾರ ಮಾಡಿದ್ದಾರೆ. ಓಕೆ, ಜಿಬಿಎ ಯಾರೆಲ್ಲ ಇದು ತೆರಿಗೆಯನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅವರುಗಳಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅಂದರೆ ಆದಷ್ಟು ಬೇಗ ಕಟ್ಟಿ ಅಂತಲೋ ಅಥವಾ ಹರಾಜಿಗೆ ಮುಂದಾಗ್ತೀವಿ ಅನ್ನುವ ಎಚ್ಚರಿಕೆ ನೋಟಿಸನ್ನು ಕೊಟ್ಟಿದ್ದಾರೆ. ತೆರಿಗೆ ಬಾಕಿ ಎಲ್ಲೆಲ್ಲಿ ಉಳಿಸ್ಕೊಂಡಿದೆ ಅಲ್ಲಲ್ಲಿ. ಈಗ ಅದರಲ್ಲಿ ರಾಜ್ಯಪಾಲರ ಹೆಸರು ರಾಷ್ಟ್ರಪತಿಗಳ ಹೆಸರು ಸೇರಿದೆ. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಸ್ತಿಗಳಿಂದಲೂ ಕೂಡ ತೆರಿಗೆ ಬಾಕಿ ಉಳಿಸ್ಕೊಂಡಿರೋದ್ರಿಂದ ನೋಡಿ ಅಲ್ಲಿ ಒಂದೊಂದು ಕಡೆಯಿಂದ ಎಷ್ಟೆಷ್ಟು ಕೋಟಿ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತ. ಇದನ್ನೇ ಜನಸಾಮಾನ್ಯರು ಮಾಡಿದರೆ ಬಿಟ್ಬಿಡ್ತಿದ್ದೀರಾ? ಇವು ಬರೀ ನೋಟಿಸ್ ಕೊಡ್ತೀವಿ ಮತ್ತೊಂದು ಮಾಡ್ತೀವಿ ಇದೇ ಆಯ್ತಪ್ಪ. ಕರೆಂಟ್ ಬಿಲ್ ಕಟ್ಟಲ್ಲ ಅಂತಾರೆ, ನೀರಿನ ಬಿಲ್ ಕಟ್ಟಲ್ಲ ಅಂತಾರೆ, ಈ ರೀತಿಯ ತೆರಿಗೆನ ಕೂಡ ಬಾಕಿ ಉಳಿಸ್ಕೊಂತಾರೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಅಗೇನ್ ಪ್ರಶ್ನೆ ಬರೋದು, ಜನಸಾಮಾನ್ಯರಿಗೆ ಒಂದು ರೀತಿಯ ರೂಲ್ಸು, ಇವ್ರುಗಳಿಗೆ ಇನ್ನೊಂದು ರೀತಿಯ ರೂಲ್ಸ್ ಅಂತ. ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಪೆಂಡಿಂಗ್ ಉಳ್ಕೊಂಡಿದೆ ತೆರಿಗೆ ಬಾಕಿ, ಏನ್ ಮಾಡ್ತಾರೆ ಇವಾಗ ಕಟ್ಟಲಿಲ್ಲ ಅಂದ್ರೆ? ನೋಟಿಸ್ ಇಶ್ಯೂ ಆಗಿದೆಯಲ್ಲ, ಏನಿದೆ ನೋಟಿಸಲ್ಲಿ? ವಿದ್ಯಾ, ಈಗಾಗಲೇ ಜಿಬಿಎ 7,000 ಅಂದ್ರೆ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 7,000ಕ್ಕೂ ಹೆಚ್ಚು ಜನ, ಅಂದ್ರೆ ಅತಿ ಹೆಚ್ಚು ಯಾರು ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅವರ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇದರ ಮುಂದುವರೆದ ಭಾಗ ಅನ್ನುವಂತೆ ಇದೀಗ ಎಲ್ಲ ಅಂದ್ರೆ 7,000 ಅತಿ ಹೆಚ್ಚು ಟ್ಯಾಕ್ಸ್ ಗಳನ್ನ ಯಾರು ಉಳಿಸ್ಕೊಂಡಿದ್ದಾರೆ, ತೆರಿಗೆಗಳನ್ನ ಉಳಿಸ್ಕೊಂಡಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಜೊತೆಗೆ ಯಾರ್ಯಾರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅವರ ಆಸ್ತಿಯನ್ನ ಜಪ್ತಿ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರಪತಿ ರಾಜ್ಯಪಾಲರ ಹೆಸರಿನಲ್ಲಿ ಇರುವಂತಹ ಆಸ್ತಿಗಳನ್ನ ಇದೇ ತಿಂಗಳು 17ನೇ ತಾರೀಕು ಹರಾಜನ್ನ ಹಾಕ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಜಿಬಿಎ ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಎಂಟಿಸಿ ಆಗಿರ್ಬೋದು, ಬಿಎಂಆರ್ಸಿಎಲ್ ಆಗಿರ್ಬೋದು, ಹಾಗೇನೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿ ಸೇರಿದಂತೆ ಬಹುತೇಕ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಕಚೇರಿಗಳೇ ಬಾಕಿಗಳನ್ನ ಉಳಿಸ್ಕೊಂಡಿರುವಂತದ್ದು. ಸುಮಾರು 437 ಕೋಟಿ ತೆರಿಗೆ ಹಣ ಜಿಬಿಗೆ ಬರಬೇಕಾಗಿದೆ. ಕಳೆದ 2-3 ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಯಾರು ಅದನ್ನ ಪಾವತಿ ಮಾಡುವಂತ ಕೆಲಸವನ್ನ ಸಂಸ್ಥೆಗಳು ಮಾಡಿರ್ಲಿಲ್ಲ. ಸೊ ಹೀಗಾಗಿ ಅಂತಿಮವಾಗಿ 17ರ ಒಳಗಡೆ ನೀವು ನೋಟಿಸ್ಗೆ ಉತ್ತರವನ್ನ ಕೊಡೋದ್ರ ಮೂಲಕ ಅಥವಾ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ ಅಂತಂದ್ರೆ ಹರಾಜನ್ನ ಹಾಕ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಜಿಬಿಎ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.